ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕಟಕ ರಾಶಿಯ 2026ನೇ ವರ್ಷದ ರಾಶಿ ಭವಿಷ್ಯ ಹೇಗಿರುತ್ತೆ, ಈ ಕಟಕ ರಾಶಿಯವರಿಗೆ 2026ರ ಜೂನ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಸಿಗಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕಟಕ ರಾಶಿಯ ಅಧಿಪತಿ ಬಂದು ಚಂದ್ರ. ಆದ್ದರಿಂದ ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ಮತ್ತು ಭಾವನೆಗಳು ಹೆಚ್ಚು ಪ್ರಭಾವ ಬೀರುತ್ತೆ. ಇನ್ನು ಜೂನ್ ತಿಂಗಳಲ್ಲಿ ಗುರುಗ್ರಹದ ಅನುಗ್ರಹದಿಂದ ಕೆಲವರಿಗೆ ಹೊಸ ಅವಕಾಶಗಳು ಮತ್ತು ಹಣಕಾಸಿನ ಲಾಭ ಕಾಣಿಸಬಹುದು. ಆದರೆ ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ವಿಳಂಬ ಮತ್ತು ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಮುಂದಿನ ತಿಂಗಳ ಭವಿಷ್ಯನೇ ಬದಲಾಯಿಸುತ್ತೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದ್ರೆ ವ್ಯವಹಾರ ಕ್ಷೇತ್ರದಲ್ಲಿ ಜೂನ್ ತಿಂಗಳು ಉತ್ತಮ ಫಲನ ನೀಡುತ್ತೆ. ಇನ್ನು ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಗೌರವ ಹೆಚ್ಚಾಗುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಹೊಸ ಪ್ರಾಜೆಕ್ಟು ಅಥವಾ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಕೈಗೆ ಬರಬಹುದು. ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಏನಾದರೂ ಯೋಚಿಸ್ತಿದ್ರೆ ಜೂನ್ 2ನೇ ಭಾಗ ಶುಭಕರವಾಗಿರುತ್ತೆ. ಇನ್ನು ಇಂಟರ್ವ್ಯೂಗಳಿಗೆ ಹೋಗುವವರಿಗೆ ಪಾಸಿಟಿವ್ ರಿಸಲ್ಟ್ ಸಿಗುವ ಸಾಧ್ಯತೆ ಇದೆ. ಬಿಸ್ನೆಸ್ ಮಾಡುವವರಿಗೆ ಹೊಸ ಕ್ಲೈಂಟ್ಸು ಮತ್ತು ಇನ್ಕಮ್ ಸೋರ್ಸಸ್ ಸಿಗಬಹುದು. ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರ್ಯಾರು ಮಾಡ್ತಿದ್ದೀರೋ ಅಂಥವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಸಾಧ್ಯತೆ ಇದೆ. ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡುವ ಮೊದಲು ಚೆನ್ನಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಇನ್ನು ಹಣಕಾಸಿನ ಬಗ್ಗೆ ನೋಡೋದಾದರೆ ಹಣದ ಹರಿವು ಈ ತಿಂಗಳಲ್ಲಿ ಸರಾಸರಿಯಾಗಿರುತ್ತೆ. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಕೂಡ ಬರಬಹುದು. ಆದರೆ ಮನೆ ಮತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಕಾರಣದಿಂದ ಖರ್ಚು ಹೆಚ್ಚಾಗಬಹುದು. ಲಕ್ಸುರಿ ಐಟಮ್ಸ್ ಮೇಲೆ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇದೆ. ಇನ್ವೆಸ್ಟ್ಮೆಂಟ್ ಮಾಡುವವರು ಜಾಗ್ರತೆನ ವಹಿಸಬೇಕಾಗುತ್ತೆ. ಕ್ವಿಕ್ ಪ್ರಾಫಿಟ್ ಪ್ಲಾನ್ಸ್ ಮೇಲೆ ನಂಬಿಕೆ ಇಡಬೇಡಿ. ಸೇವಿಂಗ್ಸ್ ಕಡೆ ಗಮನ ಕೊಟ್ಟರೆ ಮುಂದಿನ ತಿಂಗಳಲ್ಲಿ ಉತ್ತಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ. ಪ್ರೀತಿ ಮತ್ತು ದಾಂಪತ್ಯದ ಜೀವನದ ಬಗ್ಗೆ ನೋಡೋದಾದರೆ ಲವ್ ಲೈಫ್ನಲ್ಲಿ ಎಮೋಷನಲ್ ಮೂಮೆಂಟ್ಸ್ ಹೆಚ್ಚಾಗಬಹುದು. ಸಿಂಗಲ್ ಇರುವವರಿಗೆ ಹೊಸ ವ್ಯಕ್ತಿಯ ಪರಿಚಯ ಆಗುವ ಸಾಧ್ಯತೆ ಇದೆ. ರಿಲೇಷನ್ಶಿಪ್ನಲ್ಲಿ ಇರುವವರಿಗೆ ಈಗೋ ಮತ್ತು ಡೌಟ್ ಕೂಡ ಕಡಿಮೆ ಮಾಡಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಜೊತೆ ಕಮ್ಯುನಿಕೇಷನ್ ಕಡಿಮೆ ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಮ್ಯಾರಿಡ್ ಲೈಫ್ನಲ್ಲಿ ಸಂಗಾತಿಯ ಸಪೋರ್ಟ್ ನಿಮಗೆ ಕಾನ್ಫಿಡೆನ್ಸ್ ನೀಡುತ್ತೆ. ತಿಂಗಳ ಕೊನೆಯಲ್ಲಿ ಫ್ಯಾಮಿಲಿ ಜೊತೆ ಸಂತಸದ ಕ್ಷಣಗಳು ಸಿಗುವ ಸಾಧ್ಯತೆ ಇದೆ. ಕುಟುಂಬದ ಜೀವನದ ಬಗ್ಗೆ ನೋಡೋದಾದರೆ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ. ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ. ಫ್ಯಾಮಿಲಿ ಸಪೋರ್ಟು ನಿಮಗೆ ಮೆಂಟಲ್ ಪೀಸ್ ಅನ್ನೋದನ್ನು ನೀಡುತ್ತೆ. ಆದರೆ ರಿಲೇಟಿವ್ಸ್ ಜೊತೆ ಸಣ್ಣ ಮಾತಿನ ಜಗಳಗಳು ಆಗುವ ಸಾಧ್ಯತೆ ಇದೆ. ನೀವು ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಸಮಸ್ಯೆಗಳು ಬೇಗ ಪರಿಹಾರವಾಗುತ್ತೆ. ನಿಮ್ಮ ಮನೆಯಲ್ಲೊಂದು ಶುಭ ಕಾರ್ಯದ ಚರ್ಚೆ ಕೂಡ ನಡೀಬಹುದು. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಸ್ಟ್ರೆಸ್ಸು, ಹೆಡ್ಡೇಕು, ಅಸಿಡಿಟಿ, BP ಮತ್ತು ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಲೇಟ್ ನೈಟು ಜಾಗರಣೆ ಅನ್ನೋದನ್ನು ಕಡಿಮೆ ಮಾಡಬೇಕಾಗತ್ತೆ. ಆಹಾರದಲ್ಲಿ ನಿಯಮ ಅನ್ನೋದನ್ನು ಏರಿಸಬೇಕಾಗತ್ತೆ. ಹೆಚ್ಚು ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ. ವಾಕಿಂಗು, ಯೋಗ ಮತ್ತು ಮೆಡಿಟೇಷನ್ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ವಿದ್ಯಾರ್ಥಿಗಳು ಜೂನ್ ತಿಂಗಳು ಒಳ್ಳೆಯ ಸಮಯ ಅಂತ ಹೇಳಿದರೆ ತಪ್ಪಾಗಲ್ಲ. ಸ್ಟಡೀಸ್ನಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ಕೊಳ್ತಿರುವವರಿಗೆ ಸಕ್ಸಸ್ ಕೂಡ ಆಗುವಂತಹ ಯೋಗ ಇದೆ. ಆದರೆ ಮೊಬೈಲ್ ಡಿಸ್ಟ್ರಾಕ್ಷನ್ನ ಕಡಿಮೆ ಮಾಡ್ಕೊಬೇಕು. ಹಾರ್ಡ್ ವರ್ಕ್ ಮಾಡಿದರೆ ಗುಡ್ ರಿಸಲ್ಟ್ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಜೂನ್ ತಿಂಗಳು, ಈ ತಿಂಗಳಲ್ಲಿ ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸ್ಕೊಬೇಕು ಅಂತ ನೋಡೋದಾದರೆ ಯಾರ ಮೇಲೂ ಕೂಡ ಕಣ್ಣು ಮುಚ್ಕೊಂಡು ಯಾರನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮ ಸೀಕ್ರೆಟ್ಸ್ ಎಲ್ಲರ ಜೊತೆನೂ ಕೂಡ ಶೇರ್ ಮಾಡಬೇಡಿ. ಇನ್ನು ಡಾಕ್ಯುಮೆಂಟ್ಸು ಮತ್ತು ಹಣದ ವಿಷಯದಲ್ಲಿ ಕೇರ್ಲೆಸ್ ಮಾಡಬೇಡಿ. ಲೈಟ್ ನೈಟು ಟ್ರಾವೆಲ್ ಮಾಡಿದರೆ ಉತ್ತಮವಾಗಿರುತ್ತೆ. ಅವಾಯ್ಡ್ ಮಾಡಿದರೆ ಉತ್ತಮ. ಆ್ಯಂಗರ್ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಇನ್ನು ಅದೃಷ್ಟದ ವಿಷಯಗಳು ಬಂದರೆ ಅದೃಷ್ಟದ ಬಣ್ಣ ಬಿಳಿಯಾಗಿರುತ್ತೆ. ಅದೃಷ್ಟದ ಸಂಖ್ಯೆ 2 ಆಗಿರುತ್ತೆ. ಶುಭ ದಿನ ಸೋಮವಾರವಾಗಿರುತ್ತೆ. ಶುಭ ದೇವತೆ ಶಿವ ಮತ್ತು ದುರ್ಗಾದೇವಿ ಆಗಿರ್ತಾರೆ. ಶುಭ ಸಮಯ ಬೆಳಗ್ಗೆ 6:30 8:30 ಆಗಿರುತ್ತೆ. ಇನ್ನು ಏನೇನು ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋದಾದರೆ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿಸಿ ಓಂ ನಮಃ ಶಿವಾಯ ಅಂತ ಮಂತ್ರನ
ಮಂತ್ರವನ್ನು 108 ಬಾರಿ ಜಪಿಸಬೇಕಾಗತ್ತೆ. ಬಡವರಿಗೆ ಅನ್ನದಾನ ಮಾಡಿದರೆ ಶುಭ ಫಲ ಸಿಗುತ್ತೆ. ಒಟ್ಟಾರೆಯಾಗಿ ನೋಡಿದರೆ ಈ ಕಟಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅವಕಾಶ ಮತ್ತು ಎಚ್ಚರಿಕೆ ಎರಡನ್ನೂ ಕೂಡ ತರುತ್ತೆ. ಸಹನೆ ಮತ್ತು ಸರಿಯಾದ ನಿರ್ಧಾರಗಳಿಂದ ಈ ತಿಂಗಳು ಉತ್ತಮ ಫಲ ಅನ್ನೋದನ್ನ ಪಡ್ಕೊಳ್ತೀರಾ. ನೋಡಿದ್ರಲ್ಲ, ನಿಮ್ಮದು ಕೂಡ ಕಟಕ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು.